ಟೈಮ್ ಬೇರೆ ಹತ್ತು ಕಾಲ ಆಗೋಯ್ತಲ್ಲ ಗುರು. ಜಲ್ದಿ ಹೋಗ್ಬೇಕು. ಹೋಗಿ ಬೇಗ ಸೆಕೆಂಡ್ ಶಿಫ್ಟ್ ಹೋಗೋ ಅಷ್ಟರಲ್ಲಿ ಆಯಿಲ್ ಚೇಂಜ್ ಮಾಡಿಸ್ಬೇಕು ಇವತ್ತು. ರಾಯಲ್ ಎನ್ಫೀಲ್ಡ್ ಎಲೆ 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 ಎದೆ ಮೇಲೆ ಬಂದ್ಬಿಡ್ತಾರೆ. ಫಸ್ಟ್ ಹೋಗಿ ಪೆಟ್ರೋಲ್ ಹಾಕ್ಸ್ಬಿಡ್ಬೇಕು, ಇಲ್ಲ ಅಂದರೆ ಮರ್ತೋಗ್ಬಿಡ್ತೀನಿ ಜಾಸ್ತಿ ಟೈಮ್. ನಾನು ಕೆಲ್ಸಕ್ಕೆ ರಜಾ ಆಗ್ಬಿಟ್ರೆ ಇನ್ನೇನಿಲ್ಲ. ಓ ಅಣ್ಣ ಬಂದವ್ರೆ, 5 ನಿಮಿಷ ಪೆಟ್ರೋಲ್ ಹಾಕ್ಸ್ಕೊಂಡು ಬಂದ್ಬಿಡ್ತೀನಿ ಹೋಗಿ ಅಷ್ಟೇ. ಇಲ್ಲ ಹಾಂ, ಪೆಟ್ರೋಲ್ ಬಂಕ್ ಇಲ್ಲಿ ಬಿಟ್ಟರೆ ಎಲ್ಲಿ? ಇಲ್ಲಿ ಬಿಟ್ಟರೆ ಪೆಟ್ರೋಲ್ ಬಂಕ್ ಎಲ್ಲಿ? ಇನ್ನು ಅದೇ ಹಿಂಗೆ ಹೋಗ್ಬೇಕಿತ್ತು, ಅಂದರೆ ಕೆಲ್ಸಕ್ಕೆ ಹೋಗ್ಬೇಕು ಆ ರೂಟಲ್ಲಿ. ಹಾಂ, ಇಲ್ಲಿ ನಯಾರ ಈ ರೋಡಲ್ಲ ಆಯ್ತಾ? ಹಾಂ ಹಾಂ ಹಾಂ, ಅಂದರೆ ಈ ಡೌನಲ್ಲಿ ಹೋಗ್ಬೇಕಾ? ಸರಿ, ಒಂದು ನಿಮಿಷ ನಾನು ಹಾಕ್ಸ್ಕೊಂಡು ಬಂದ್ಬಿಡ್ತೀನಿ. ಹಾಕ್ಸ್ಕೊಂಡೇ ಬರ್ತೀನಿ ಹೋಗಿ. ಕ್ಯಾಮ್ರಾ ಆನ್ ಮಾಡಿದ್ರೆ 2 ನಿಮಿಷ ಮಾತಾಡಿ ವೇಸ್ಟ್ ಮಾಡಿಬಿಟ್ನಲ್ಲ. ಏನು ಮಾಡೋಕ್ಕಾಗಲ್ಲ, ಒಂದೊಂದು ಟೈಮ್ ಹಂಗಾಗುತ್ತೆ. ಸೊ ಇವತ್ತು ಹೋಗೋಣ ಆಯಿಲ್ ಚೇಂಜ್ ಮಾಡೋಕ್ಕೆ. ಅಯ್ಯೋ, ಈ ಥರ ಸಾಂಗ್ ಬ್ಯಾಕ್ಗ್ರೌಂಡಲ್ಲಿ ಬಂದರೆ ಕಾಪಿ ರೇಟ್ ಬಂದ್ಬಿಡ್ತಲ್ಲಪ್ಪ. ಅಪ್ಲೋಡೇ ಮಾಡಲ್ಲ ಇದನ್ನ, ಈ ಕ್ಲಿಪ್ನೇ ಕಟ್ ಮಾಡಿಬಿಡ್ಬೇಕು. ಮೆಕ್ಯಾನಿಕ್ ಇದ್ದರೆ, ಮೆಕ್ಯಾನಿಕ್ ಫ್ರೀ ಇದ್ದರೆ ಸರ್ವಿಸ್ ಆಗುತ್ತೆ, ಇಲ್ಲ ಅಂದರೆ ರಿಟರ್ನ್ ಬರಬೇಕಾಗುತ್ತೆ. ಇವಾಗ ನಾ ಬೆಂಗಳೂರು ಬಂದಾಗ ಫಸ್ಟ್ ಏನು ಅಂದ್ಕೊಂಡೆ, ಬೆಂಗಳೂರು ಅಟ್ಲೀಸ್ಟ್ ಯಾವುದೋ ಒಂದು ಜಾಗದಲ್ಲಿ ಎಂಡ್ ಆಗುತ್ತೆ, ಮುಂದೆ ಬರೀ ಜನ ಇಲ್ಲದೆ ಇರೋ ಪ್ರದೇಶ ಇರುತ್ತೆ ಅಂತ ಅಂದ್ಕೊಂಡಿದ್ದೆ. ಇಲ್ಲಿ ಬಂದು ನೋಡಿದ್ರೆ ಎಂಥ ಮೂಲೆನೇ ಇರಲಿ, ಎಂಥ ಗುಂಡಿನೇ ಇರಲಿ, ಎಲ್ಲೂ ಬಿಡೋಲ್ಲ. ಎಲ್ಲ ಕಡೆನೂ ಒಂದು ಚಿಕ್ಕದಾಗಾರೋ ಆಯಿತು ಮನೆ ಕಟ್ಕೊಂಡು ಜನ ಅವರೇ ಅಂದರೆ ನಾನು ನೋಡಿ ಶಾಕಾಗಿ ಹೋಗ್ಬಿಟ್ಟೆ ಫಸ್ಟ್ ಟೈಮ್ ಬೆಂಗಳೂರು ಬಂದಾಗ. ಜನ ಇಲ್ಲದೆ ಇರೋ ಜಾಗನೇ ಇಲ್ಲ. ನೀವು ಎಷ್ಟಾದರೂ ಕಿಲೋಮೀಟ್ರ್ ಹೋಗಿ ಎಲ್ಲರೂ ಒಬ್ಬರು ಇದ್ದೇ ಇರ್ತಾರೆ ಜನ. ಇನ್ನು ಫ್ರೀ ಅವರ ಹಿಂಗೆ ಕೇಳ್ಕೊಂಡು ಹೋಗ್ಬೇಕು. ಇನ್ನೇ ಫ್ರೀಯಾಗಿ ಇರೋಂಗೆ ತಗೊಂಬಂದು ಚೇಂಜ್ ಮಾಡಿಸ್ಬಿಡೋದು ಅಷ್ಟೇ. ಈ ಏರಿಯಾ ಬಂದು ಶಾನ್ಭೋಗ್ನಹಳ್ಳಿ ಅಂತ, ಬಿಲ್ವಾರ್ದಹಳ್ಳಿ ಅಂತಲೂ ಕರೀತಾರೆ. ಮೆಜೆಸ್ಟಿಕ್ಕಿಂದ ಡೈರೆಕ್ಟ್ ಬಸ್ಸು 366M ಬರುತ್ತೆ. ಬಂದರೆ ಡೈರೆಕ್ಟ್ ಇಲ್ಲಿ ಬಂದು ಲ್ಯಾಂಡ್ ಆಗ್ಬಿಡ್ಬೋದು. ಇಲ್ವಾ ಇವತ್ತು? ಹಾಂ, ಅಂದರೆ ನಾಳೆ ನೀವೇ ಹಾಕ್ತಿರಲ್ಲ ಇಲ್ಲೇ ಆ ಬೋಲ್ಟ್ ಓಪನ್ ಮಾಡಿ? ಹಾಂ, ಸರಿ ಸರಿ. ಇತ್ತಲ್ಲ, ನಾನು ಖಾಲಿ ಆಗಿತ್ತು ಅನ್ಕೊಂಡೆ. ಹಿಡಿತು, 7 ಖಾಲಿ ಆಯಿತು. ನೆನೆ ಆರ್ಡರ್ ಹಾಕಿದೆ. ಹಾಂ, ನಾನು ಫೋನ್ ಮಾಡುವಾಗ ಎಷ್ಟು 8:30 ಆಯಿತು. ಅವ್ರು 8 ಗಂಟೆನೇ ಹೋಗ್ಬಿಡು, ಏನು ಕೆಲಸ ಇದೆ ಅಂತ. ನಾಳೆ ಅದೇ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಏನಿಲ್ಲ. ಹಾಂ, ಅದ್ರ ಮೇಲ್ಗಡೆನೇ ಹಾಕ್ಬೋದಾ? ಓಕೆ. ಎಷ್ಟಾಯ್ತು? 550. ಹಾಂ, ಕವರ್ ಕೊಡೋಣ? ಕೊಡಿ. ನಿಮಗೆ ಎಷ್ಟು ದಿನ ಯಾರಿಗೆ ಗೊತ್ತಿಲ್ಲ. ಮೆಕ್ಯಾನಿಕ್ಗಳಾದ ನಾವು ಆಯ್ತು. ವಾರದ ತೊಗೊಂಡು ಬಂದೆ 3 ಪೀಸು. ಬಿಡಿ, ಹಂಗಾರೆ ನಾಳೆ ಹಾಕ್ಸ್ಬಿಡ್ತೀನಿ ಅದನ್ನು. ನಾಳೆ ಮೇಲೆ ಸರಿ. ಅಣ್ಣ, ಆಯಿಲ್ ಸರ್ವಿಸ್ ಅಷ್ಟೇ. ಹಾಂ, ಸಾಯಂಕಾಲ ಯಾವುದು? ಅಂದರೆ ಇವಾಗ ಅಷ್ಟೇ, ಮಾಮೂಲಿ ಆಯಿಲ್ ಚೇಂಜ್ ಮಾಡೋದು ಅಷ್ಟೇ. ಹಾಂ ಹಾಂ
ಪೂರ್ತಿ ರೀಸ್ಟೋರ್ ಮಾಡ್ತಾವ್ರ ಗಾಡಿ. ಸೌಂಡ್ ಬರ್ತದೆ, ಇಂಜಿನ್ ಸೌಂಡ್ ಇತ್ತು, ಹಾಂ. ಅದಕ್ಕೆ ಅಡಿ ಮಾಡ್ತಾರೆ. ಸರಿ. ಪರಿಚಯ ಇರೋ ಸೇಟು ಅಂತೇಳಿ ನಾವು ಹೋದರೆ MRP 510 ರೂಪಾಯಿ ಇದೆ. ಇವ್ರು 500 ರೂಪಾಯಿ ತಗೊಂಡ್ರೆ ಹೆಂಗೆ? ಅಟ್ಲೀಸ್ಟ್ ಒಂದು 30 ರುಪೀಸ್ ಆದರೂ ಕಮ್ಮಿ ಮಾಡ್ಬೇಕು ತಾನೆ. ಅದು ಅಲ್ಲದೆ ಫ್ಲಿಪ್ಕಾರ್ಟಲ್ಲಿ 3M ಆಯಿಲು ಎಷ್ಟಿದೆ? ಫ್ಲಿಪ್ಕಾರ್ಟಲ್ಲಿ 3M ಆಯಿಲ್ ನೋಡಿದ್ರೆ 154 ರುಪೀಸ್ ಇದೆ. ಇವ್ರು ನನ್ನ ಹತ್ರ ಪ್ರತಿದಿನ 250 ಏನೋ ವಸೂಲು ಮಾಡ್ತಾಯಿದ್ದಾರೆ. ಹೆಂಗಿದೆಲ್ಲ ಅಂತ ಗೊತ್ತಾಗ್ತಾಯಿಲ್ಲ. ಇರೋದವ್ರು ಬೇರೆ ಎಕ್ಸ್ಟ್ರೀಮ್ ಇನ್ಶೂರೆನ್ಸ್ನ ರನ್ನಿಂಗ್ ಮಾಡ್ಕೊಳ್ಳಿ ಅಂತ ಫೋನ್ ಮಾಡಿದ್ದಾರೆ. ಏನು ರನ್ನಿಂಗ್ ಮಾಡೋದ ಏನೋ. ನನ್ನ ಡ್ರೀಮ್ ಬೈಕ್ ಇಲ್ಲೇ ನಿಂತಿದೆಯಲ್ಲ ಗುರು, ಡ್ಯೂಕ್ 200. ಓ ರೆಸ್ಸಿ 3M ಆಯಿಲ್ ಹಾಕಿಲ್ವಲ್ಲ, ಸೊ ಇಂಜಿನ್ನಲ್ಲಿ ಒಂದು ಸ್ವಲ್ಪ ಸ್ಮೂತ್ ಫೀಲ್ ಬರ್ತಾಯಿಲ್ಲ. ಏನೋ ಹಿಡಿದು ಬಿಡೋ ಥರ ಆಗ್ತಾಯಿದೆ. ನಾವು ಏನು ಹಾಕಿ ರೂಢಿ ಮಾಡ್ತೀವೋ ಅದಿಲ್ಲ ಅಂದರೆ ಈ ಥರ ಫೀಲ್ ಬರೋದು ಕಾಮನ್. ಫಸ್ಟ್ ಹೋಗಿ ಸ್ನಾನ ಮಾಡ್ಕೊಳ್ಬೇಕಪ್ಪ. ಸ್ನಾನ ಮಾಡಿಕೊಂಡು ರೆಡಿ ಆಗಿಬಿಟ್ರೆ 90% ಕೆಲಸ ಮುಗ್ದಂಗೆ. ಈ ಫೋಟೋ ಕ್ಯಾಪ್ಚರ್ ಮಾಡತ್ತಲ್ಲ ಆ ಮಾಡಲ್ ಇಷ್ಟೊತ್ತವರೆಗೂ ವೀಡಿಯೋ ಮಾಡಿದ್ದೀನಲ್ಲ ಗುರು, ಸುಮ್ಮನೆ ಟೈಮ್ ವೇಸ್ಟ್ ಮಾಡಿಕೊಂಡು ನೋಡಿದ್ರೆ ಬೇಜಾರಾಗ್ತಾಯಿದೆ. ಇವಾಗ ಮನೆಗೆ ಹೋಗಿ ಚೆಕ್ ಮಾಡ್ತೀನಿ ಕ್ಯಾಪ್ಚರ್ ಆಗಿದೆಯಾ ಇಲ್ವಾ ಅಂತ. ಕ್ಯಾಪ್ಚರ್ ಆಗಿದ್ರೇನೋ ಪರವಾಗಿಲ್ಲ, ಬಟ್ ಇಷ್ಟೊತ್ತವರೆಗೂ ಮಾಡಿದ್ದೆಲ್ಲ ವೇಸ್ಟ್ ಆಗೋಗುತ್ತಲ್ಲ ಗುರು. ನಾನು ಕ್ಯಾಮ್ರಾ ಆಫ್ ಮಾಡಿ ಆನ್ ಮಾಡಿದಾಗ ಡಿಫಾಲ್ಟಾಗಿ ಅದನ್ನೇ ಸೆಟ್ ಮಾಡಬೇಕಾಗಿತ್ತು ಅಂತ ಅನ್ನಿಸ್ತಾಯಿದೆ. ಲಾಗ್ ಮಾಡೋಕ್ಕೆ ಟೈಮೇ ಸಿಗಲ್ಲ ಅಂಥದ್ರಲ್ಲಿ ಟೈಮ್ ಫ್ರೀ ಮಾಡ್ಕೊಂಡು ಇಷ್ಟು ದೂರ ಬಂದು ಲಾಗ್ ಮಾಡಿದ್ದೀನಿ. ಹೋಯ್ತಲ್ಲ ಗುರು. ಈ ಕ್ಯಾಮ್ರಾ ಆನ್ ಮಾಡಿದಾಗ ಅಟ್ಲೀಸ್ಟ್ ಕ್ಯಾಮ್ರಾ ಆನ್ ಆಗಿದೆ ಅನ್ನೋದು ತಿಳ್ಕೊಳಕ್ಕೆ ಏನಾದರೂ ಒಂದು ಸೊಲ್ಯೂಷನ್ ಕಂಡುಹಿಡಿಬೇಕಲ್ಲ. ಎಷ್ಟೋ ಸಲ ಇದರಿಂದನೇ ವೀಡಿಯೋ ಮಾಡೋದೆಲ್ಲ ವೇಸ್ಟ್ ಆಗಿರುತ್ತೆ. ಏನಾದರೂ ಸೊಲ್ಯೂಷನ್ ಮಾಡಬೇಕು.